ಕಿತಾಪತಿ ಮಾಡತ್ತಾಳ. ಏನು ಮಾಡತ್ತಿ? ಏನು ಮಾಡತ್ತಿ? ಏನದು? ಏನು ಮಾಡ್ತೀವಿ? ನಾನು ರೆಸಾರ್ಟಿಗೆ ಹೋಗಕ್ಕೆ ಹಕ್ಕೊಂಡು ಹೋಗಕ್ಕೆ ನೀಟಾಗಿ ತೊಳೆದಿಡಕತ್ತೆ. ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಎಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾವು ಸಹಿತ ಅಲ್ಲಿ ಸೂಪರ್ ಆಗಿದ್ದೀವಿ. ಸೊ ಇವತ್ತಿನ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ನನ್ನ ಜೋಡಿ ಇವತ್ತು ಏನೇನು ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಂಡು ಬರೋಣ. ನೋಡಿ ಇವತ್ತು ಬಡ್ಕಿ ಕಾಳು ಪಲ್ಯ ರೊಟ್ಟಿ ಕಟ್ಟಬೇಕು ಅಂದ್ಕೊಂಡೇನಿ. ಸೊ ಒಂದು ಒಪ್ಕೊಂಡಾಳ, ಬಟ್ ರೊಟ್ಟಿ ತಿನ್ನೋದಿಲ್ಲ ಅವ್ರು ಆಲ್ಮೋಸ್ಟ್ ಜಾಸ್ತಿ ತಿನ್ನೋದಿಲ್ಲ. ಮನೇಲಿ ತಿಂತಾಳೆ, ಸ್ಕೂಲಿಗೆ ಕಟ್ಕೊಂಡು ಹೋಗ್ಲಿಕ್ಕೆ ಭಾಳ ಇದು ಮಾಡ್ತಾಳೆ. ಸ್ವಲ್ಪ ಏನೋ ಮಾಡಿ ಒಪ್ಸಿದ್ದೀನಿ. ಸೊ ಮಡ್ಕಿ ಕಾಳು ಪಲ್ಯ ಮಾಡಿ. Say good morning. Good morning everyone. ಇದೇ ಮಂಡೇ. ಇನ್ನು ಇವತ್ತೆಷ್ಟು? ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ. ಇನ್ನು 4 ಡೇಸ್ ಬಿಟ್ಟರೆ ನಾವು ಪಿಕ್ನಿಕ್ಗೆ ಹೋಗ್ತೇವೆ, ಎಲ್ಲ ಎಂಜಾಯ್ ಮಾಡಿ ಬರ್ತೀವಿ. ಹಾಗಾಗಿ ನಾನು ದಿನ ಹುಡುಕ್ತೀನಿ. ಅಲ್ಲೇ ನಿಂತ್ಕೋ. ಯಾಕಂದ್ರೆ ಜೀಪ್ ಫ್ಲೈನಿಗೆ 150 ರೂಪೀಸ್, ಅದನ್ನು ಸಹಿತ ಹುಡ್ಕೊಂಡು 200 ಮಾಡಿ. ನಮಸ್ಕಾರ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ. ಇವತ್ತು ನಾನು ಹೋಗ್ತಿದ್ದೀನಿ ಸ್ಕೂಲ್ಗೆ. ನಾನು ಮಂಡೇ ಟ್ರಿಪ್ಪಿಗೆ ಹೋಗ್ತಿದ್ದೀನಿ. ಹಾಗಾಗಿ ಅಮೌಂಟ್ ಫಸ್ಟ್ 50 ರೂಪೀಸ್ ಕೊಟ್ಟೆ. ಜೀಪ್ ಲೈನ್ ಭಾಳ ಲಾಂಗ್ ಇದೆ. ಅದು ನಮ್ಮ ಮಮ್ಮಿ ಇದ್ದಾಗ ಹೆದ್ರೇನು, ನಾನು ಅಲ್ಲಿ ನಮ್ಮ ಟೀಚರ್ಸ್ ಇದ್ದಾಗ ಎಷ್ಟು ಹೆದರ್ತಾನೆ ಗೊತ್ತಿಲ್ಲ. ಬನ್ನಿ ನನ್ನ ಜೊತೆ, ಬನ್ನಿ. ಬಾಯ್. ಓಕೆ ಬಾಯ್. ಬರಂಗಿಲ್ಲ, ಹೋಗು. ಬಾಯ್. ಬಾಯ್. ಮಗಳಿಗೆ ಪಿಕ್ನಿಕ್ ಹೋಗ್ಲಿಕ್ಕೆ ಅವಲಕ್ಕಿಯನ್ನು ಸ್ವಲ್ಪ ಬಿಸಿ ಮಾಡ್ಲಿಕ್ಕೆ ಹಾಕ್ತೀನಿ. ಯಾಕೆಂದರೆ ಸಹಿತ ವಿಮಲ್ ರೆಸಾರ್ಟಿಗೆ ಹೊಂಟಾಳ. ಸೊ ಅವಲಕ್ಕಿ ಹಚ್ಕೊಡು ಮಮ್ಮಿ ಅಂತ ಹೇಳಿದ್ಲು. ಸೊ ಅವಲಕ್ಕಿಯನ್ನು ಹಚ್ಚಬೇಕು. ವಾತಾವರಣ ಹೊರಗೆ ಸಿಕ್ಕಾಪಟ್ಟಿ ಚಳಿ ಐತಿ. 10 ಗಂಟೆ ಆದರೂ ಸಹಿತ ಮೋಡ ಕವಿದ ವಾತಾವರಣ, ಮಳೆ ಆಗ್ತೈತೆ ಅಂತ ಹೇಳ್ಯಾರ. ಸೊ ಅದಕ್ಕಾಗಿ ಸ್ವಲ್ಪ ಮಬ್ಬಾಗಿರ್ತಕ್ಕಂಥ ವಾತಾವರಣ ಐತಿ. ನೋಡ್ಬೇಕು, ಮಳೆ ಬರ್ಬೋದು ಐ ಥಿಂಕ್ ಅನಿಸ್ತೈತಿ. ಅಷ್ಟು ಮಬ್ಬು ಕವ್ಕೊಂಡ್ಬಿಟ್ಟೈತಿ. ಭಾಳ ಥಂಡಿಯಾಗಿ ನೋಡ್ರಿ. ನಾನು ಟಿಫಿನಿಗೆ ಅವಲಕ್ಕಿ ಮಾಡಿಕೊಂಡೆ. ಮಗಳು ಹೋದ್ಮೇಲೆ ಹಾಕಿದ ಸ್ವಲ್ಪ ರೈಸನ್ನು ಕಟ್ಕೊಂಡು ಹೋದ್ಲು. ಟೀ ಬಿಸ್ಕೆಟ್ ತಿಂದ್ಲು, ಬಟ್ ಏನು ಮಾಡಲಿಲ್ಲ. ಸೊ ಅದಾದಮೇಲೆ ನೀರು ಕಾದವು. ಈಗ 2 o'clock ಆಗೈತಿ. ಸೊ ಈಗ ಸ್ವಲ್ಪ ಸವೋರಿಗೆ ಹೊಂಟೇವಿ. ಪಾರ್ಟಿಯ ಒಂದು ಮೀಟಿಂಗ್ ಇರೋದ್ರಿಂದ ಸೊ ಅವಲೋಕನ ಮಾಡ್ಕೊಳ್ಳಿಕ್ಕೆ ಸೊ ಹೊಂಟಿದ್ದೇವೆ. ಊಟ ಮಾಡ್ಕೊಂಡು ನಾನು ಸಹಿತ ಈಗ ಹೋಗ್ತಾ ಇದ್ದೀನಿ ಸವಣೂರಿಗೆ. ಸೊ ಸವಣೂರಿಂದ ವಾಪಸ್ ಬಂದಿದ್ದ ಮತ್ತೆ ಬ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಏನು ಹೇಳಿದ್ರೆ ಇದು ಮಾಡ್ಕೊಂಬರ್ಬಾ. ಸವಣೂರಿಗೆ ಹೋಗಿದ್ದೆ. ಸೊ ಜಸ್ಟ್ ಈಗ ಮನೆಗೆ ಬಂದು ನೋಡು. ಮನೆಗೆ ಬಂದು ಕೆಲವೊಂದಿಷ್ಟು ಫ್ರೂಟ್ಸ್ ತರಬೇಕಾಗಿತ್ತು, ತೊಗೊಂಡ್ಬಂದು ನೆಕ್ಸ್ಟ್ ಸಾಯಂಕಾಲದ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಸೊ ಇದು ಬರಬೇಕಾದ್ರೆ ಅವಳಿಗೆ ಸ್ನ್ಯಾಕ್ಸನ್ನು ಬಾದಾಮಿ ಮಿಲ್ಕ್ ತೊಗೊಂಡು ಬಂದೆ. ಬಟ್ ಇದನ್ನು ಬೇಕ್ರಿ ಐಟಮ್ಸ್ ತಿನ್ನಬಾರ್ದು. ಆದರೂ ಸಹಿತ ನಮ್ಮ ಫ್ರೆಂಡ್ ಕೊಡಿಸಿ ತೊಗೊಂಡ್ಬಂದೆ. ಸೊ ಫ್ರೂಟ್ಸನ್ನು ಬೇಕಾಗಿತ್ತು ತೊಗೊಂಡು ಬಂದೆ. ಸೊ ಶೇಂಗಾ ಕೊಟ್ಟಿದ್ರು. ಸೊ ಶೇಂಗಾನ ಅದಕ್ಕೆ ಶೇಂಗಾ ಮಸಾಲೆಯನ್ನು ಮಾಡೋಕ್ಕೆ ಹೇಳಿದ್ಲು. ಸೊ ಅದನ್ನು ನಾನು ಮಾಡಿದೆ. ಸೊ ಭಾಳ ಈಸಿಯಾಗಿ ಮಾಡ್ಕೋಬೋದು. ತಟ್ಟೆಯಲ್ಲಿ ಉಪ್ಪು, ಖಾರ ಮತ್ತು ಮಸಾಲೆ ಪೌಡ್ರನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಮತ್ತು ಸೋಡಾ ಹಾಕಿ ಕಡಲೆ ಹಿಟ್ಟನ್ನು ಹಾಕಿ ಸ್ವಲ್ಪ ಅಂಗೈಯಿಂದ ಅದನ್ನೇನು ಮಾಡಬೇಕು, ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಮಾಡಿಕೊಂಡು ನೀರು ಸ್ವಲ್ಪ ಯೂಸ್ ಮಾಡ್ಕೋಬೇಕು. ಜಾಸ್ತಿ ಅದನ್ನು ತೆಳ್ಳಗೆ ಮಾಡ್ಕೋಬಾರ್ದು. ಈ ರೀತಿ ಮಾಡಿ ನಾವು ತೆಗೆದಾಗ ತುಂಬ ಚೆನ್ನಾಗಿ ಬಂದಿದ್ದು. ಸೊ ಅಂಗಡಿಯಲ್ಲಿ ಯಾವ ರೀತಿ ನಮಗೆ ಸಿಗ್ತೈತಲ್ಲ ಅದೇ ರೀತಿ ಬಂದಿತ್ತು. ಸೊ ಭಾಳ ಇಷ್ಟ ಆಯ್ತು ನಮಗೂ ಸಹಿತ. ಸೊ ಅದನ್ನು ಡೈರೆಕ್ಟಾಗಿ ನಾವು ಹಾಗೇನೂ ತಿನ್ಬೋದು. ಜೊತೆಗೆ ಮತ್ತೆ ಒಂದು ಸ್ವಲ್ಪ ವೆಜಿಟೇಬಲ್ ಸಲಾಡನ್ನು ಹಾಕ್ಕೊಂಡು ತಿಂದರೂ ಸೂಪರಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ನಮಗೆ ಸಿಗ್ತೈತಿ. ಸೊ ನೋಡಿರಿ, ಈ ರೀತಿ ಏನಾಯಿತು ಅಂದರೆ ಸ್ವಲ್ಪ ಒಂದು ಎಷ್ಟಪ್ಪ ಅಂದರೆ ಒಂದು 20 ಗ್ರಾಮ್ಸಿಂದ ಕಾಳಿನ ಎಷ್ಟೊಂದು ನಾವು ಮಾಡ್ಬೋದು ಅನ್ನೋದನ್ನು. ಸೊ ಅದಕ್ಕಾಗಿ ಆಲ್ಮೋಸ್ಟ್ ಏನು ಬೇಕಾದರೂ ಸ್ವಲ್ಪ ರುಚಿಯಾಗಿ ಇರ್ತೈತಿ. ಸೊ ಹೊರಗಿನ ತಿನಿಸುಗಳನ್ನು ಜಾಸ್ತಿ ತಿನ್ನಬೇಡ್ರಿ ಅಂತ ಹೇಳ್ತಾ ಇದ್ದೀನಿ.
ಫ್ರೈ ಮಾಡಿದಾಗ ಕ್ರಿಸ್ಪಿಯಾಗಿ ಬರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಬಂದಾಗ ಭಾಳ ಟೇಸ್ಟ್ ಆಗಿರ್ತದೆ. ಆಮೇಲೆ ತಿನ್ಬೋದು. ನೋಡಿ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಕಲರ್ ಬೇಕಂತ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಹಾಗೆ ನೀವು ಮಾಡ್ಕೋಬೋದು. ಸೊ ಖಾರ ಎಷ್ಟು ಬೇಕೋ ಅಷ್ಟು ನೀವು ನೋಡಿ ಈ ರೀತಿಯಾಗಿ ಬಂದಿತ್ತು. ಚಪಾತಿ ಮಾಡತ್ತಾಳ. ಏನು ಮಾಡತ್ತಿ? ಏನು ಮಾಡತ್ತಿ? ಏನದು? ಏನು ಮಾಡ್ತೀವಿ? ಭಾಳ ನಾನು ರೆಸಾರ್ಟಿಗೆ ಹೋಗಕ್ಕೆ ಹಕ್ಕೊಂಡು ಹೋಗಕ್ಕೆ ನೀಟ ತೊಳೆದಿಡಕತ್ತೆ. ನಮ್ದು ಈಗ ನಾನು ಮೈಸೂರಿಗೆ ಹೋಗ್ತಿದ್ದೀನಿ, ಚಾಮುಂಡೇಶ್ವರಿ ಬೆಟ್ಟಕ್ಕೆ, ಮತ್ತೆ ಅಲ್ಲೆಲ್ಲ ಒಂದು ಫೈನಲ್ ಆಗಿ ಹೇಳಿ ಎಲ್ಲರಿಗೂ. ಒಂದು ಫೈನಲ್ ಆಗಿ ಅಂದ್ರೆ ನಾವು ಇದಕ್ಕೆ ಹೋಗ್ತೀವಿ ಮೈಸೂರಿಗೆ. 3000 ಈಗ 1000 ಕಟ್ಟಿದ್ದೀನಿ, ಇದು 2000 ಕೊಡ್ತೀನಿ. ಓಕೆ ಓಕೆ. ನೋಡಿ ನೆಕ್ಸ್ಟ್ ನಾಲ್ಕು ಎಲ್ಲ ಹಾಕ್ತೀನಿ ನಾನು. ಹೇಳಿ ಚಮಚ ಹಾಕಿದ್ದೀನಿ. ಸೊ ಬೇಕು ತಿಂತಾಳ ಇಲ್ಲ ನಾನು ಬೈಕ್ ಸ್ಟಾರ್ಟ್ ಮಾಡಿದ್ದೀನಿ. ಏನು ಎದಕ್ಕೆ ಆಡ್ತಿ? ಅಳು ಇನ್ನೇ ಮಾಡು. ಹಿಂಗೆ ಸಣ್ಣ ಪುಟ್ಟ ಕೆಲಸನ ನಿಮ್ಮ ಕೆಲಸ ನೀವು ಮಾಡ್ಕೋಬೇಕು. ಮತ್ತೆ ನಾ ಏನು ಮಾಡ್ತೀನಿ? ಒಬ್ಬೊಬ್ರು ಏನು ಮಾಡ್ತಿರ್ತಾರ, ಎಲ್ಲ ಕೆಲಸ ಮಮ್ಮಿಗೆ ಕೊಡ್ತಿರ್ತಾರೆ. ತೊಳೆದು ಅವಳ ಪಾಲಿಶ್ ಮಾಡೋದು. ಸೊ ಇವತ್ತಿನ ಒಂದು ಬ್ಲಾಗ್ ಈ ರೀತಿ ಇತ್ತು. ಸೊ ಮತ್ತೆ ನಾಳೆ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಎಲ್ರಿಗೂ ನಮಸ್ತೆ. ಬಾಯ್ ಬಾಯ್. ಟೇಕ್ ಕೇರ್.